ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ 3ನೇ ಕಂತಿನ ಬೆಳೆ ಪರಿಹಾರ ಹಣ ಜಮಾ ಆಗಿದೆ ಮತ್ತು ಎಷ್ಟು ಜಮಾ ಆಗಿದೆ, ಯಾರಿಗೆ ಜಮಾ ಆಗಿದೆ, ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಮಾಹಿತಿನ ನೀಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಎಲ್ಲರಿಗೂ 1ನೇ ಕಂತಿನ ಹಣ 2,000 ಮತ್ತು 2ನೇ ಕಂತಿನ ಹಣ 9,000 ರೂಪಾಯಿ ಬೆಳೆ ಹಾನಿ ಪರಿಹಾರದ ಹಣಗಳು ಈಗ ಆಲ್ರೆಡಿ ಜಮಾ ಆಗಿದೆ. ಈ ಹಿಂದೆ ತಿಳಿಸಿದಂತೆ ಯಾರ್ಯಾರು ಫಲಾನುಭವಿಗಳು ಎಂಬ ಪಟ್ಟಿಯನ್ನು ಗ್ರಾಮ ಪಂಚಾಯತಿಯ ಫಲಕದಲ್ಲಿ ಅಂಟಿಸಿರುವ ಎಲ್ಲ ರೈತರಿಗೂ ಈ 2ರ ಕಂತಿನ ಹಣವು ಸಹ ಜಮಾ ಆಗಿದೆ. ಹಾಗಾದರೆ 3ನೇ ಕಂತಿನ ಹಣ ಜಮಾ ಆಗಲು ಕೆಲವೊಂದಷ್ಟು ಮಾನದಂಡಗಳನ್ನು ಸರ್ಕಾರ ನಿಗದಿಪಡಿಸಿತ್ತು. ಅದುವೇ ಕೇವಲ ಅತಿ ಸಣ್ಣ ಮತ್ತು ಸಣ್ಣ ರೈತರಿಗೆ ಮಾತ್ರ 3ನೇ ಕಂತಿನ ಬೆಳೆ ಪರಿಹಾರ ಜಮಾ ಮಾಡುವುದಾಗಿ ತಿಳಿಸ್ಕೊಟ್ಟಿತ್ತು. ಹಾಗಾಗಿ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರು ಎಂದು ತಿಳ್ಕೊಳ್ಳೋಣ. ಸಣ್ಣ ರೈತರು ಎಂದರೆ 5 ಎಕರೆಗಿಂತ ಕಡಿಮೆ ಜಮೀನುಗಳನ್ನು ಹೊಂದಿರ್ತಾರೆ, ಅವರಿಗೆ ಸಣ್ಣ ರೈತರು ಅಂತ ಕರೀತಾರೆ. ಹಾಗೆಯೇ ಅತಿ ಸಣ್ಣ ರೈತರು ಅಂದರೆ 2.5 ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿರುವ ರೈತರಿಗೆ ಅತಿ ಸಣ್ಣ ರೈತರು ಅಂತ ಕರೀತಾರೆ. ಇವಾಗ ತಿಳಿಸಿದಂತೆ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಮಾತ್ರ 3ನೇ ಕಂತಿನ ಬೆಳೆ ಪರಿಹಾರದ 3,000 ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಸರ್ಕಾರ ಇವಾಗ ಹೇಳ್ತಾ ಇದೆ. ರಾಜ್ಯದ ಹಲವಾರು ಭಾಗದ ರೈತರಿಗೆ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 3,000 ರೂಪಾಯಿ ಹಣ ನಿನ್ನೆ ಜಮಾ ಆಗಿದ್ದು ನಿಮಗೂ ಕೂಡ ಜಮಾ ಆಗಿರುತ್ತೆ. ಇದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈ ಲಿಂಕ್ನ ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಅಲ್ಲಿ ಕರೆಂಟ್ ಇಯರ್ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಓಪನ್ ಆಗುತ್ತೆ. ಅದರಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ. ಕರೆಂಟ್ ಇಯರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಅಲ್ಲಿ ಡಿಸ್ಟ್ರಿಕ್ಟು, ತಾಲೂಕು, ಹೋಬಳಿ, ವಿಲೇಜು, ಸರ್ವೆ ನಂಬರ್ ಇದನ್ನೆಲ್ಲ ಹಾಕಿ ನೀವು ಫಿಲ್ ಮಾಡಿಬಿಟ್ಟು ಗೋ ಅಂತ ಕೊಟ್ಟರೆ ಒಂದಷ್ಟು ಆಪ್ಷನ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟು ಸೆಲೆಕ್ಟ್ ಸರಾನ್ ನೇಮ್, ಇಸ್ಸಾ ನಂಬರ್, ಪೀರಿಯಡ್ ಇವನ್ನೆಲ್ಲ ಸೆಲೆಕ್ಟ್ ಮಾಡೋದು ನಿಮಗೆ ಅಮೌಂಟು ಜಮಾ ಆಗಿದೆಯೋ ಇಲ್ವೋ ಅಂತ ನಿಮಗೆ ಈ ವೆಬ್ಸೈಟಲ್ಲಿ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ. ಯಾವ ಅಕೌಂಟ್ ನಂಬರ್ಗೆ ಜಮಾ ಆಗಿದೆ, ಎಷ್ಟು ಅಮೌಂಟ್ ಜಮಾ ಆಗಿದೆ ಎಲ್ಲನೂ ನೀವು ತಿಳ್ಕೊಬೋದು. ಈ ಮಾಹಿತಿ ನಿಮಗೆ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.